ನಾವು ಏನು ಹೇಳ್ತೇವೆ ಅಂದರೆ ಅತ್ಯಂತ ಬಂಧುಗಳಕ್ಕಿಂತ ಸಮೀಪವಾದ ಯಾವುದಾದ್ರೂ ಗೆಳೆತನ ಇದೆ. ಈಗ ದಿನಮಾನಗಳಲ್ಲಿ ನೆಂಟರಿಷ್ಟಕ್ಕಿಂತ ಕಷ್ಟದ ಸಮಯದಲ್ಲಿ ಬರೋದು ಗೊತ್ತಾ, ಈ ಕಾಲದಲ್ಲಿ ಮತ್ತೆ ಕಲಿಯುಗದಲ್ಲಿ ಗೆಳೆಯರು ಮಾತ್ರ ಭಾಳ ಸಮೀಪ ಬರ್ತಾರೆ. ಇವತ್ತು ಯಾವುದೇ ದುಃಖ ಇರಲಿ, ಆ ದುಃಖದ ನೋವನ್ನು, ದುಃಖದ ಸಂಕಷ್ಟಗಳನ್ನು ನಾವು ಎಲ್ಲಿ ಹೇಳ್ಕೊತೀವಿ ಅಂದರೆ ನಮ್ಮ ಗೆಳೆಯರ ಹತ್ರ ಹೇಳ್ಕೊತೀವಿ. ಗೆಳೆತನದಲ್ಲಿ ಎರಡು ರೀತಿಯಾಗಿ ನಾವು ಸಾಮಾನ್ಯವಾಗಿ ನೋಡ್ತೇವೆ. ಒಂದು ಟೆಂಪ್ರವರಿ ಅಂತ ಫ್ರೆಂಡ್ಶಿಪ್ ಅಂತ ಕರಿತೇವೆ, ಇನ್ನೊಂದು ಖಾಯಂ ಪರ್ಮನೆಂಟ್ ಗೆಳೆತನ. ಆಮೇಲೆ ಎಲ್ಲಕ್ಕಿಂತ ಮಿಗಿಲಾಗಿ ದೊಡ್ಡ ಗೆಳೆತನ, ಗಟ್ಟಿ ಗೆಳೆತನ ಯಾವುದಾಗಿರ್ತದೆ ಅಂದರೆ ಬಾಲ್ಯದ ಗೆಳೆತನ ಅತ್ಯಂತ ಶ್ರೇಷ್ಠವಾಗಿರ್ತದೆ. ಯಾಕಂದ್ರೆ ಬಾಲ್ಯದ ಗೆಳೆತನ ಹೆಂಗಿರ್ತದೆ ಅಂದರೆ ಕೆಸರಿನಲ್ಲಿ ಕಲ್ಲು ಹೊಡೆದ್ರೆ ಹೆಂಗೆ ಗಟ್ಟಿಯಾಗಿರ್ತದೋ ಹಾಗೆ ಬಾಲ್ಯದ ಗೆಳೆತನ ಬಹಳ ಅದ್ಭುತವಾಗಿರ್ತದೆ. ಈ ಗೆಳೆತನ ಎಂಬುದೇ ಹಾಗೆ. ಗೆಳೆತನ ಅಂದರೆ ಎರಡು ಹೃದಯಗಳ ಮಿಲನ ಅಂತ ಕೂಡ ಕರಿತೇವೆ. ಗೆಳೆತನ ಬಗ್ಗೆ ನಾನು ಯಾಕೆ ಈ ಟಾಪಿಕ್ ಅನ್ನು ಹೇಳ್ತೇನೆ ಅಂದರೆ, ಭಗವಾನ್ ಶ್ರೀಕೃಷ್ಣ ಮತ್ತು ಸುಧಾಮ, ಭಗವಾನ್ ಶ್ರೀಕೃಷ್ಣ ಮತ್ತು ಸುಧಾಮ ಇಬ್ಬರು ಏನಾಗಿದ್ರು ಅಂದರೆ ಬಾಲ್ಯದ ಗೆಳೆಯರಾಗಿದ್ದರು. ಬಾಲ್ಯದ ಗೆಳೆಯರಿಬ್ಬರು ಒಂದೇ ಆಶ್ರಮದಲ್ಲಿ ಕುಂತು, ಒಂದೇ ಆಶ್ರಮದಲ್ಲಿ ಕಲಿತು ಇಬ್ಬರು ಜೀವನ ನಡೆಸಿದಂಥವ್ರು. ಒಂದು ಕಡೆ ಕೃಷ್ಣ, ಇನ್ನೊಂದು ಕಡೆ ಸುಧಾಮ. ಮುಂದಿನ ದಿನಗಳಲ್ಲಿ ಏನಾಗ್ತದೆ, ಬರುವಂತ ಭಗವಾನ್ ಶ್ರೀಕೃಷ್ಣ ರಾಜನಾಗ್ತಾನೆ. ರಾಜನಾದಾಗ ದೊಡ್ಡ ರಾಜ, ಯಾಕಂದ್ರೆ ರಾಜ ಅನ್ನೋಕ್ಕಿಂತ ದೇವ ಇದ್ದ ಭಗವಾನ್ ಕೃಷ್ಣ ಅಂದರೆ ಕೃಷ್ಣನ 8ನೇ ಅವತಾರ. ಹಾಗಾಗಿ ಮುಂದೆ ದ್ವಾರಕಾಧೀಶ ಅಂದರೆ ದ್ವಾರಕದ ರಾಜನಾಗಿ ಭಗವಾನ್ ಶ್ರೀಕೃಷ್ಣ ಕೆಲಸವನ್ನು ಮಾಡ್ತಾರೆ. ಆದರೆ ಈ ಕಡೆ ಸುಧಾಮ ಕಡು ಕೊಡವ, ಮೈಗೆ ಬಟ್ಟೆ ಇಲ್ಲ, ರಾತ್ರಿ ಹಗಲಲ್ಲಿ ಕಷ್ಟನೇ ಕಷ್ಟ, ಒಟ್ಟು ಅನ್ನನೇ ಸಿಗೋದಿಲ್ಲ ಅವನಿಗೆ. ಭಿಕ್ಷೆ ಬೇಡಿವರೆಗೆ ಅವನಿಗೆ ಅನ್ನ ಸಿಗ್ತಿರಲಿಲ್ಲ. ಅವನ ಹೆಂಡತಿ ಕೂಡ ಅಷ್ಟೇ ಬಡತನದಲ್ಲಿ, ಇಬ್ಬರು ಗಂಡ ಹೆಂಡತಿ ಬಹಳ ಕಷ್ಟವನ್ನು ಅನುಭವಿಸ್ತಾ ಇದ್ರು. ಯಾಕಂದರೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಕರಿತೇವೆ. ಹಾಗೆ ಬಸವಣ್ಣನ ಕಾಲದಲ್ಲಿ ಕಷ್ಟ ಮತ್ತು ಸುಖ ಬಂದಾಗ ಗಂಡ ಮತ್ತು ಹೆಂಡತಿಯರು ಅದು ವಿಶೇಷವಾಗಿ ಕಷ್ಟ ಬಂದಾಗಲೂ ಕೂಡ ಸಮಾನವಾಗಿ ಹಂಚ್ಕೋಬೇಕು, ಸುಖ ಬಂದಾಗಲೂ ಕೂಡ ಸಮಾನವಾಗಿ ಹಂಚ್ಕೋಬೇಕು. ಆದರೆ ಇತ್ತೀಚೆಗೆ ಸ್ವಲ್ಪ ವ್ಯತ್ಯಾಸ ಹೆಚ್ಚಾಗ್ತವೆ. ಫ್ರೆಂಡ್ಶಿಪ್ ಅಂದರೆ ಹಾಗೆ ಸುಧಾಮ ಮತ್ತು ಸುಧಾಮನ ಹೆಂಡತಿ ಅತ್ಯಂತ ಕಡು ಬಡವರಾಗಿದ್ದರು. ತಿನ್ನಕ್ಕೆ ಅವರಿಗೆ ಅನ್ನ ಸಿಗಲಿಲ್ಲ. ಆದರೂ ಕೂಡ ಅಂಥ ಕಷ್ಟದಲ್ಲಿ ಕೂಡ ಸುಧಾಮ ಕೃಷ್ಣನನ್ನು ನೆನೆದು ಬಿಡಲಿಲ್ಲ. 24x7 ತನ್ನ ಮಿತ್ರನಾದಂಥ ಭಗವಾನ್ ಕೃಷ್ಣನನ್ನು ನಾಮಸ್ಮರಣೆಯಲ್ಲೇ ಹೇಗೆ ಭಕ್ತ ಕುಂಬಾರ ವಿಠ್ಠಲ 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 ಅಂತೇಳಿ ಹೆಂಗ ಕೆಸರನ್ನು ತುಳಿದು ಸಾಕ್ಷಾತ್ ಕಾರಣ ಮಾಡ್ಕೊಂಡಿದ್ದ, ಹಾಗೆ ಸುಧಾಮ ಕೂಡ 24x7 ಕೃಷ್ಣನನ್ನೇ ನೆನೆಸ್ಕೋತಾ ಎಂಥ ಬಡತನ ಬಂದರೂ ಕೂಡ, ಕಷ್ಟ ಬಂದರೂ ಕೂಡ, ಅನ್ನ ಸಿಗಲೋದ್ರೂ ಕೂಡ ಏನಾಗಿದ್ದಾನೆ, ಕೃಷ್ಣನ ಮೇಲೆ ಡಿಪೆಂಡ್ ಆಗಿದ್ದ, ನಂಬಿಕೆ ಇಕ್ಕಿದ್ದ. ಅದಕ್ಕೆ ಯಾರು ನಂಬಿಕೆ ಕಟ್ಟಲ್ಲ. ಈ ಜಗತ್ತಿನಲ್ಲಿ ಯಾರಿಗೂ ನಂಬಿಕೆ ಕೂಡ ನಾವು ಕಟ್ಟ ಹೋಗ್ಬೋದು. ಯಾಕಂದ್ರೆ ನಂಬಿಸೋರು ಭಾಳ ಜನ ಇರ್ತಾರೆ ಈ ಕಾಲದಲ್ಲಿ. ಯಾರು ಅನೇಕ ನಮಗೆ ಸ್ವಾರ್ಥಗಳು ಇರ್ತಾರೆ. ಸ್ವಾರ್ಥಗಳು ಏನಂತ ಹೋಗ್ಬೇಕಾದ್ರೆ ನಾವು ಸುಮ್ಮನೆ ವರ್ಣನೆ ಮಾಡ್ತಾರೆ, ಏನೇನೋ ನಂಬಿಕೆ ಸ್ಥಾಪನೆ ಮಾಡ್ತಾರೆ. ಆದರೆ ದೇವರಿಗೆ ಮಾತ್ರ ನಾವೇನು ದೃಢವಾದ ನಂಬಿಕೆ ಇರ್ತೇವೆ, ದೃಢವಾದಂಥ ವಿಶ್ವಾಸ ಇರ್ತೇವೆ. ನಂಬಿಕೆ ಮತ್ತು ವಿಶ್ವಾಸ ಇದೊಂದು ಸಂಕೇತ. ದೃಢವಾದ ಪ್ರೀತಿ ಮಾಡ್ತೇವೆ ಪರಮಾತ್ಮನಿಗೆ. ಆ ಪರಮಾತ್ಮನಿಗೆ ನಾವು ಎಷ್ಟು ಪ್ರೀತಿ ಮಾಡ್ತೇವೆ, 100 ಪಟ್ಟು ನಮ್ಮ ಪ್ರೀತಿ ಅವನು ಮಾಡ್ತಾನೆ. ಯಾಕಂದ್ರೆ ಅವನು ಡ್ಯೂಟಿ ಅದೇ. ಇದು ಆಧ್ಯಾತ್ಮಿಕದ ಒಂದು ಸತ್ಯವಾದಂಥ ಮಾತು. ಹಾಗೆ ಸುಧಾಮ ಅನೇಕ ಬಡತನ ಬಂದು ಕೂಡ ಕೃಷ್ಣನೆಲ್ಲ ಒಂದು ದಿವಸ ಏನಾಗ್ತದೆ, ನೋಡಿ ಸುಧಾಮನ ಹೆಂಡತಿಗೆ ಭಾಳ ಬೇಜಾರಾಗ್ತದೆ. ಯಾರಿಗೂ ಆಗ್ತದೆ ಅವ್ರು ಹೇಳ್ತಾರೆ. ಹಾಗಾಗ್ತಾನೆ ಅಂತಾಳೆ ಗಂಡನಿಗೆ, ನೀನು ನಿನ್ನ ಮಿತ್ರ, ನಿನ್ನ ಗೆಳೆಯ ಶ್ರೀಕೃಷ್ಣ ದ್ವಾರಕದ ರಾಜನಾಗಿದ್ದಾನೆ, ನಮಗೆ ತಿನ್ನಕ್ಕೆ ಅನ್ನ ಸಿಗ್ತಾ ಇಲ್ಲ. ಒಂದು ಸರಿ ರಾಜನಾದಂಥ ಕೃಷ್ಣ ಹತ್ತಿರ ಹೋಗಿ ಸ್ವಲ್ಪ ಹಣ ಅಥವಾ ಸಂಪತ್ತು ಏನಾದ್ರು ತೆಗೆದುಕೊಂಡು ಬಂದು ನಮ್ಮ ಸಂಸಾರವನ್ನು ಸುಖ ಆಗ್ತದೆ. ಆಗ ಸುಧಾ ಮಾಡ್ತಾನೆ, ನಾನು ಹೋಗೋದಿಲ್ಲ. ಕೃಷ್ಣನ ಬಳಿ ನಾನು ಭಿಕ್ಷೆ ಬೇಡಿದರೆ ನನ್ನ ಮತ್ತು ಕೃಷ್ಣನ ನಡುವೆ ಇರುವಂಥ ನಂಬಿಕೆ, ಅದಕ್ಕೆ ಈಗಾಗಲೇ ನಿನ್ನೆ ಘಟನೆ ಹೇಳಿದ್ದೇನೆ. ದೇವರಿಗೆ ಅತ್ಯಂತ
ಪ್ರೀತಿ ಹೆಂಗೆ ಮಾಡಬೇಕು ಅಂತಂದ್ರೆ ನಾವು ಭಿಕ್ಷುಕರಾಗಿ ಪ್ರೀತಿ ಮಾಡ್ಬಾರ್ದು ಅಂತ ನಾನು ಹೇಳಿದ್ದೇನೆ. ಭಾಳ ಜನ ನಾನು ಹಿಡಿದು ಹೇಳ್ತೀನಿ, ದೇವರಿಗೆ ಕೇಳುವಾಗ ನಾವು ಇವತ್ತು ಹನುಮಂತರನ್ನ ಕೇಳ್ತಾ ಇದ್ದೀವಿ, ಓ ದೇವರೇ ನನಗೆ ಅದು ಕೊಡು ಇದು ಕೊಡು ಅಂತ ಕೇಳ್ತೀವಿ ವಿನಃ ದೇವರೇ ನಿನ್ನ ಪಾದದಲ್ಲಿ ನಾನು ಶರಣರಾಗಿದೆ ಅಂತ ಹೇಳಿ 99% ನಾವು ಕೇಳೋದಿಲ್ಲ. ಯಾಕೆ ಕೇಳೋದು? ನಾವು ಹಾಗೆ ಮನುಷ್ಯ ಸ್ವಭಾವ. ಹಾಗೆ ಸುಧಾಮ ಏನಾಗ್ತಂದ್ರೆ ಕೃಷ್ಣನನ್ನ ನಾನು ಭಿಕ್ಷೆ ಮಾಡೋದಿಲ್ಲ, ಕೃಷ್ಣನನ್ನು ಕೇಳೋದಿಲ್ಲ. ಭಗವಾನ್ कृष्ण को हम नहीं पूछेंगे, हम ऐसे रहेंगे मगर भगवान को हम भीख नहीं मांगेंगे ಅಂತ ಹೇಳಿ ಸುಧಾಮ ಕೂಡ ಅಷ್ಟೇ ಭಕ್ತಿವಂತ. ಕೊನೆಗೆ ಏನಾಗ್ತದೆ, ಅನಿವಾರ್ಯ ಇತ್ತು. ಅನಿವಾರ್ಯ ಆದಾಗ ಹೆಂಡತಿ ಮೇಲಿಂದ ಮೇಲೆ ಹೇಳ್ತಾಳೆ ಸುಧಾಮಗೆ ಏನಂತಂದ್ರೆ, ಹೋಗು ಹೋಗು ಹೋಗು, ಎಲ್ಲಿಗೆ ಹೋಗು? ರಾಜನ ಹತ್ರ ಹೋಗು. ರಾಜನ ಯಾವಾಗ? ಭಗವಾನ್ ಕೃಷ್ಣ ಹತ್ರ ಹೋಗು. ಅವನನ್ನು ಕೊಡೋದು ಕೋಟ್ಯಾಧಿಪತಿ ರಾಜವ, ಸ್ವಲ್ಪವಾದರೂ ಕೂಡ ಸಂಪತ್ತು ಕೊಟ್ಟರೆ ನಮ್ಮ ಭಾಳ ಬಂದರೆ ಆಯ್ತದ. ನಮ್ಗೆ ಇವತ್ತು ಅನ್ನ ಇಲ್ಲ, ಮಕ್ಕಳು ಉಪವಾಸವನ್ನು ಹೋಗ್ತಾ ಇದ್ದಾರೆ, ಗಂಜಿಗೆ ದಿಕ್ಕಿಲ್ಲ. ಇಂಥದ್ದು ಆದರೂ ಕೂಡ ನೀನು ಸ್ವಾಭಿಮಾನ ಇದೆಯಲ್ಲ, ಸ್ವಾಭಿಮಾನ ಬಿಡು. ಯಾಕೆ ಬಿಡು ಅಂತಂದ್ರೆ ಅವತ್ತು ನಿನ್ನ ಮಿತ್ರ, ಬೇರೇನಲ್ಲ. ಮಿತ್ರನಲ್ಲಿ ಭೇದ ಭಾವ ಇರಲ್ಲ, ಆದ್ರೆ ನೀನು ಭೇದ ಭಾವ ಮಾಡ್ತಂದ್ರೆ ಗಂಡನಿಗೆ ಮೇಲಿನ ಮೇಲೆ ಸುಧಾಮ ಹೆಂಡತಿ ಕ್ವಶನ್ ಹಾಕ್ತಾರೆ. ಆ ಕೊನೆಗೆ ಸುಧಾಮ ಒಪ್ಪಬೇಕಾಗ್ತದೆ. ಸುಧಾಮ ಏನಾಗ್ತದೆ, ಹೆಂಡತಿ ಮಾತಿಗೆ ಗೌರವವನ್ನು ಕೊಡ್ತಾರೆ, ಸತ್ಯ ಮಾತು ಅಂತೇಳಿ ಹೋಗ್ಬೇಕಾದ್ರೆ ಭಗವಾನ್ ಕೃಷ್ಣ ಹತ್ತಿರ ಹೋಗ್ತಾನೆ. ನಡ್ಕೊತ ಹೋಗ್ಬೇಕು ಹರಿದ ಬಟ್ಟೆಗಳು. ಆಗ ದ್ವಾರಕದ ಮೇಲೆ ಗೇಟ್ ಹತ್ರ ಹೋಗ್ತಾನೆ ಸುಧಾಮ. ಆ ದ್ವಾರಕದ ಗೇಟ್ನಲ್ಲಿ ಅಂತ ಸೈನಿಕರು, ಇವತ್ತು ನಾವು ಮಿನಿಸ್ಟರ್ ಮನೆಗೆ ಹೋದ್ರೆ ನಮಗೆ ಮಿನಿಸ್ಟರ್ ಬೇಡ, ಮುಖ್ಯಮಂತ್ರಿ ಮನೆಗೆ ಹೋದ ಅಂದ್ರೆ ನಮ್ದೆಲ್ಲ ಡಿಟೇಲ್ಸ್ ಕೇಳ್ಬೇಕಾಗ್ತದೆ. ಮುಖ್ಯಮಂತ್ರಿ ಮನೆಗೆ ಒಳಗೆ ನಮ್ಮ ಪ್ರವೇಶ ಇಲ್ಲ, ಗೇಟಿನಲ್ಲಿ ಹೊರಬಡಿಸಿರ್ತಾರೆ ಪೊಲೀಸರು. ನೀನು ಯಾರು, ನೀನು ಎಲ್ಲ ಡಿಟೇಲ್ ನಮ್ಗೆ ರಚನೆ ಆಗಲ್ಲ. ಈಗ ನಾವು ಎಷ್ಟೋ ಸರಿ ನಾವು ಅನೇಕ ನೌಕರಿ ಮಾಡ್ತೀವಿ, ಆದರೂ ಕೂಡ ಈಗ ಗೆಟೌಟ್ ಅಂತ ಹೇಳ್ಬಿಡ್ತಾರೆ. ಇನ್ನೂ ಕೂಡ ಭಾಳ ಯಾರೋ MLA ಸರಿನೋ MP ಸರಿನೋ ಯಾರೋ ಮಿನಿಸ್ಟರ್ ಜೊತೆ ನಾವು ಹೋದ್ರೆ CM ಅಂತ ನಾವು ಭೇಟಿ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಆಗ ಭಗವಾನ್ ಶ್ರೀಕೃಷ್ಣ ಆಗಿನ CM ಇದ್ದಂಗೆ, ಆಗಿನ ಪ್ರಧಾನಮಂತ್ರಿ ಇದ್ದಾಗ ಯಾರು ಅಂದ್ರೆ ಭಗವಾನ್ ಕೃಷ್ಣ. ಆ ಭಗವಾನ್ ಕೃಷ್ಣ ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿ ಮನೆಗೆ ಹೋಗ್ಬೇಕಾದ್ರೆ ಸಾಮಾನ್ಯ ಇಲ್ಲ. ಆ ಗೇಟಿನಲ್ಲಿ ಇವ್ನಿಗೆ ಏನ್ ಮಾಡ್ತಾರೆ ಅಂದ್ರೆ ಹೊರಗಡೆ ಕಳಿಸ್ಬಿಡ್ತಾ ಇರ್ತಾರೆ. ಆಗ ಸುಧಾಮ ಹೇಳ್ತಾನೆ, ಪ್ರಭು ನಾನು, ಆ ಸೈನಿಕ ಹೇಳ್ತಾನೆ, ನಾನು ಕೃಷ್ಣ ನಾನು ಕ್ಲಾಸ್ಮೇಟ್ ಇದ್ದೇವೆ, ಬಾಲ್ಯದ ಗೆಳೆಯ ಇದ್ದು ಫ್ರೆಂಡ್ಶಿಪ್ ಇದೆ, ಅದಕ್ಕೆ ನಾನು ನನ್ನ ಗೆಳೆಯನನ್ನ ನೋಡಬೇಕು, ನನ್ನ ಮಿತ್ರರನ್ನ ಕಾಣಬೇಕು. ಆಗ ಸೈನಿಕರು ಅಂತಾರೆ, ನಂತರ ಏನಂತಂದ್ರೆ ಅವ ರಾಜ, ಯಾರು? ಕೃಷ್ಣ. ಇವನು ಮೈ ಮೇಲೆ ಬಟ್ಟೆ ಇಲ್ಲ, ಇಂಥ ಒಂದು ಕಡು ಬಡವವಾದಂಥ ಮಿತ್ರ ಹೆಂಗೆ ಸಾಧ್ಯ? ಇವನ್ ಹೆಂಗೆ ಸುಳ್ಳು ಹೇಳ್ತಾನೆ ಅಂತೇಳಿ ಅವನಿಗೆ ಸೈನಿಕರು ಏನ್ ಮಾಡ್ತಾರೆ ಅಂದ್ರೆ ದ್ವಾರಕದಿಂದ ಹೊರಟೋಗಿಸ್ತಾರೆ.